ಹಾಯ್ ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ ನೋಡ್ರಿ. ಇವತ್ತು ಸೇಮ್ ಆ್ಯಸ್ ಯೂಶ್ವಲ್ 5:30 ಎದ್ದು ವಾಕ್ ಮಾಡೋಕ್ಕೆ ಬಂದೀನಿ. ನಾನು ಡೇನ ಸ್ಟಾರ್ಟ್ ಮಾಡೀನಿ. ಬರ್ರಿ ಇವತ್ತಿನ ದಿನ ಹೆಂಗೆ ಹೋಗ್ತೈತೆ ಅಂತ ನೋಡೋಣ. ನಾನು ನೋಡ್ರಿ ಸ್ವಲ್ಪ ಗುರ್ಬೆಚ್ಚ ನೀರಿಗೆ ಲೆಮನ್ ಮತ್ತು ಹನಿ ಹಾಕ್ತೀನಿ. ಇವತ್ತು ನೋಡ್ರಿ ಯಾಕೋ ಸ್ವಲ್ಪ ಲೈಟಾಗಿ ಒಂಥರ ತಲೆನೋವು ಥರ ಇತ್ತು. ಹಾಗಾಗಿ ಸ್ವಲ್ಪ ಟೀ ಬಿಸ್ಕೆಟ್ ತಿನ್ನೋಣ ಅಂತ ಕೂಡ ಅನಿಸ್ತಾಯಿತ್ತು. ಹಂಗಾಗಿ ಸ್ವಲ್ಪ ಟೀನೂ ಮಾಡಿಕೊಂಡೆ. ಇವತ್ತು ನೋಡ್ರಿ ಸ್ವಲ್ಪ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿನಿ ಬೆಳಗ್ಗೆನೆ. ಹಾಗಾಗಿ ಚಪಾತಿ ಹಿಟ್ಟನ್ನ ಕಲಸಿಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ನೋಡಿ ಫ್ರೆಂಡ್ಸ್ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಯಾಕಂತ ಗೊತ್ತಿಲ್ಲ. ಫುಲ್ ತಲೆನೋವು, ಹಾಗಾಗಿ ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಇವಾಗ ಸ್ವಲ್ಪ ಆಚೆ ಹೋಗೋದೈತೆ ಗೋಲ್ಡ್ ಶಾಪ್ಗೆ. ಏನು ತಗೋತೀನಿ ಏನು ಅಂತ ನಿಮಗೆ ಹೇಳ್ತೀನಿ ಈ ವ್ಲಾಗಲ್ಲಿ. ಬನ್ನಿರಿ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಇವಾಗ ನೋಡ್ರಿ ಗೋಲ್ಡ್ ಶಾಪಿಗೆ ಬಂದೀವಿ. ನಾನು ಏನು ತೊಗೊಂಡೆ ಗೋಲ್ಡು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಯಾಕಂದರೆ ಅದು ನಮಗೆ ಇವಾಗ ಕೊಟ್ಟಿಲ್ಲ ಅವರು. ಸ್ವಲ್ಪ ಅದರದ್ದು ಕೆಲಸ ಇದೆ, ಹಾಗಾಗಿ ಮಂಡೇ ಕೊಡ್ತಾರಂತ. ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಇವಾಗ ನೋಡ್ರಿ ನಮ್ಮ ಚಿನ್ನಿ ಕಿವಿಯಲ್ಲಿರೋದು ಅದು ಒಂದು 5 ತಿಂಗಳಲ್ಲಿ ಚುಚ್ಚಿರೋದು. ಹಾಗಾಗಿ ಅದನ್ನು ಕೂಡ ರಿಮೂವ್ ಮಾಡಿಸ್ದೆ, ಯಾಕಂದರೆ ಚಿಕ್ಕದಾಗ್ತಾಯಿತ್ತು. ಇದು ನೋಡ್ರಿ ಫ್ರೆಂಡ್ಸ್, ಇದು ಒಂದು ಏನಂತಾರೆ, ಸುಮ್ಮನೆ ನಿಂತ್ಕೊಚಿನ, ಇದು ಒಂದು ರಿಂಗ್ ತೊಗೊಂಡು ನೋಡ್ರಿ, ಬೆಳ್ಳಿದಿದು ಚಿನ್ನಿಗೆ. ಈ ಸೈಡ್ ನೋಡೋಣ, ಇದು ತೊಗೊಂಡು ಬಂದೀವಿ ನೋಡ್ರಿ ನೆನ್ನೆ. ಬೆಳ್ಳಿದಿದು ಅವಳದು ಹಳೇದಿತ್ತಲ್ವ ಗೋಲ್ಡ್, ಅದನ್ನು ರಿಮೂವ್ ಮಾಡಿಸಿ ಇದನ್ನು ಹಾಕ್ಸಿದ್ದೀನಿ. ಅದು ಯಾಕಂದರೆ ಹಿಂಗೆ ಫುಲ್ ಟೈಟ್ ಆಗ್ತಾಯಿತ್ತು, ಹಾಗಾಗಿ ಇದನ್ನ ಹಾಕ್ಸಿದ್ದೀನಿ. ಸ್ವಲ್ಪ ಬೇರೆ ಥರ ತಗೊಳ್ಳೋಣ ಅಂದ್ಕೊಂಡೆ. ಹೋಲ್ ಇನ್ನೂ ಚಿಕ್ಕದಾಗಿದೆ ಅವಳದು, ಹಾಗಾಗಿ ಇದು ಸ್ವಲ್ಪ ಈ ಥರ ನೇತಾಡುತ್ತಲ್ವ, ಸ್ವಲ್ಪ ಹೋಲು ದೊಡ್ಡದಾಗುತ್ತೆ ಅಂತ ಅದಕ್ಕೆ ಇದನ್ನು ಹಾಕಿದ್ದೀನಿ. ಜಾಸ್ತಿ ಮಾಡ್ತೈತಾ? ಹೌದಾ? ಹಾಂ ಹಾಂ ಏನು? ಹಾಂ, ಯಾವುದು? ಹೌದಾ? ಆದರೂ ಕಿವಿನೂ ನೋಡ್ಬೇಕಾ? ಯಾಕೆ? ಹೌದಾ? ಹಾಂ ಹಾಂ, ಹೌದಾ? ಹಾಂ, ಅದು ಕಿತ್ತಬೇಕು, ಬೇರೆದು ಹಾಕ್ಬೇಕಂತ ಹೇಳ್ತಾ ಇದೆಯಾ? ಯಾಕೆ ಅದಕ್ಕೆ ಇಷ್ಟ ಇಲ್ವಾ? ಹೌದಾ? ಕಿವಿನೇ ಬೇರೆದು ಹಾಕ್ಬೇಕಾ? ಕಿವಿ, ಹಾಂ, ಹೌದಾ? ಹೌದಾ? ಇವಾಗ ಎಲ್ಲಿಂದ ತಗೊಂಬರೋಣ? ಇಲ್ವಲ್ಲ ಅದಕ್ಕೆ ಇವಾಗ ನಿನಗೆ ಮಾತ್ರ ತಗೊಂಬಂದಿರೋದು. ಕಾಸಿಲ್ಲಲ್ಲ. ಹಾಂ, ಹೌದಾ? ಹೌದಾ? ಇವಾಗ ನೋಡ್ರಿ ಫ್ರೆಂಡ್ಸ್, ಮಳೆ ಬರ್ತೈತೆ, ಹಂಗಾಗಿ ವೇಟ್ ಮಾಡ್ತಾಯಿದ್ದೀವಿ.
ಎಲ್ಲ ತಗೊಂಡ್ವಿ. ಬಟ್ ಮನೆಗೆ ಹೋಗ್ಬೇಕನ್ನೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಹಂಗಾಗಿ ಇಲ್ಲೇ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಮಳೆ ನಿಂತ ಮೇಲೆ ಮನೆಗೆ ಹೋಗೋಣ ಅಂತ. ಇವತ್ತಿನ ಗೋಲ್ಡ್ ನೋಡ್ರಿ ಫ್ರೆಂಡ್ಸ್, 1,39,000 ಇತ್ತು ನೋಡ್ರಿ ಇವತ್ತಿನ ಗೋಲ್ಡ್ ರೇಟ್. ಇವಾಗ ನೋಡ್ರಿ ತಗೊಂಡು ಮನೆಗೆ ಬಂದ್ವಿ. ಇವಾಗ ಬೆಳಿಗ್ಗೆಗೆ ದೋಸೆ ಮಾಡೋಣ ಅಂತ ಅಕ್ಕಿನ ನೆನೆಸಿಟ್ಟಿದ್ದೆ. ಅದಕ್ಕೆ ದೋಸೆ ಬ್ಯಾಟರ್ನ ರುಬ್ಕೊತಾ ಇದ್ದೀನಿ ನೋಡ್ರಿ. ಹಂಗೆ ನೈಟ್ಗೆ ಅಡುಗೆ ಕೂಡ ಮಾಡಬೇಕು. ಇವಾಗ ರೊಟ್ಟಿ ಕೂಡ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ರೊಟ್ಟಿ ಆದಮೇಲೆ ನೋಡ್ರಿ ಫುಲ್ ಏನಂತಾರೆ ಕಿಚನ್ ಎಲ್ಲ ಗಲೀಜಾಗಿಬಿಟ್ಟಿರುತ್ತೆ ನೋಡ್ರಿ. ಹಾಗಾಗಿ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಪಾತ್ರೆನೂ ಎಲ್ಲ ವಾಶ್ ಮಾಡಿಕೊಂಡು ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿದೆ ನೋಡ್ರಿ. ಇವಾಗ ನಾಳೆ ಬೆಳಿಗ್ಗೆಗೆ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೀನಿ ಮತ್ತು ದೋಸೆ ಬ್ಯಾಟರ್ ಕೂಡ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡ್ರಿ. ಊಟ ಅಂತೂ ಆಯಿತು, ಎಲ್ಲ ಕಿಚನ್ ಕ್ಲೀನ್ ಮಾಡಿದ್ದಾಯಿತು, ನೈಟ್ ಕ್ರೀಮ್ನು ಹಾಕ್ಕೊಂಡೀನಿ. ಇವತ್ತು ಜಾಸ್ತಿ ಬ್ಲಾಗೇ ಮಾಡೋಕ್ಕಾಗಿಲ್ಲ ರೀ, ಯಾಕಂತ ಗೊತ್ತಿಲ್ಲ. ಮಧ್ಯಾಹ್ನ ಫುಲ್ ಸುಸ್ತಾಯಿತು, ಹಂಗಾಗಿ ಮಲ್ಕೊಂಡಿದ್ದೆ. ಜಾಸ್ತಿ ಎಷ್ಟಾದಷ್ಟು ಮಾಡಿದ್ದೀನಿ, ಜಾಸ್ತಿ ಮಾಡೋಕ್ಕಾಗಿಲ್ಲ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ಎಲ್ಲರಿಗೂ ಗುಡ್ ನೈಟ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.